ಏನಿದು ಹಿಂಗಾಗ್ಬಿಡ್ತಲ್ಲ. ನಾ ಅನ್ಕೊಂಡಿದ್ದ ಒಂದು, ಇಲ್ಲ ಆಗತ್ತಿದ್ದ ಒಂದು. ನಾ ಹೇಳಿದ್ರೆ ನಾ ಹುಡುಗಿ ಇಷ್ಟಪಟ್ಟಿನಿ ಅಂತಂದ್ರೆ ಅವು ಒಪ್ಕೋತಾಳ? ಹ್ಞೂ, ಸಾಧ್ಯನೇ ಇಲ್ಲ. ಇಲ್ಲಿಂದ ಆದಷ್ಟು ಹೋಗ್ಬಿಡೋದು ಒಳ್ಳೇದು, ಹೋಗ್ಬಿಡೋದು ಒಳ್ಳೇದು. ಅಭಿಷೇಕ, ಅಭಿಷೇಕ, ಏನಿದೆ ಇಷ್ಟು ಬಾಗ್ಲ ಬರ್ಸತೀನಿ? ಈ ಹುಡುಗ ಕದನ ತೆಗಿವತ್ತು. ಅಭಿಷೇಕ, ಏ ಅಬ್ಯಾ, ಹಾಂ ಹಾಂ ಅಕ್ಕ ಬನ್ನಿ. ಯಾಕೆ ಇಷ್ಟು ಕದ ತೆಗಿಯಕ? ಅಯ್ಯೋ ಅಕ್ಕ, ಅದೇನಿಲ್ಲ, ಸ್ವಲ್ಪ ಕಾಲೇಜದ್ದು ಇಂಪಾರ್ಟೆಂಟ್ ಕೆಲಸ ಇತ್ತು, ಅದೇನು ಮಾಡ್ತಿದ್ದೆ. ಓ ಹೌದಾ, ನಾ ಯಾಕೋ ನೀ ಕದ ತೆಗಿಲಿಲ್ಲ, ಹೆದರೇ ಬಿಟ್ಟಪ್ಪ. ಅಲ್ಲಲ್ಲ, ನಾನು ಬಂದಾಗಿ ನಾನು ನೋಡಕತ್ತೀನಿ. ಯಾಕ್ಲ ಮಕ್ಕ ಹೆಂಗೆ ಇಟ್ಕೊಂಡು ಏನಾತ? ಮದ್ವಿ ಹುಡುಗಪ್ಪ, ಮದ್ವಿ ಆಗವ ಹೆಂಗಿರ್ಬೇಕು ಮಕ್ಕ? ಇನ್ನು ಹೇಳಿದ್ನಲ್ಲೋಣ, ಹಳೇದೆಲ್ಲ ಮರೆತು ಬಿಡಬೇ, ಅದನ್ನೆಲ್ಲ ಬೆಳೆಸ್ಪಡಿನ. ಈಗ ಅಕ್ಕನೊಂದು ಏನು ಹೇಳಲಿ ಇರುತ್ತೆ ಒಳ್ಳೇದು. ಇಲ್ಲ ಅಕ್ಕ, ನಾ ಮರ್ತ ಆತ, ಆ ಹುಡುಗಿಗೂ ಫೋನ್ ಹಚ್ಚಿ ಹೇಳ್ಬಿಟ್ಟೆ ಹಿಂಗಂತೇಳಿ. ಓ ಹೌದಾ, ಸರಿಪ್ಪ, ಸರಿ, ಒಳ್ಳೆ ಕೆಲಸ ಒಳ್ಳೆ ಕೆಲಸ. ಅದು ನಾಳೆ ಅರ್ಜೆಂಟಾಗಿ ಅವ್ವನ ಕಳ್ಳು ಬೆಳ್ಳಕ ಅಂತ ಒಂದು ಹುಡುಗಿ ಅಂತ ಭಾಳ ಚಲೋ ಐತಂತ, ಅಲ್ಲಿ ನೋಡಕ್ಕೆ ಹೊಂಟೇವಪ್ಪ. ಅದನ್ನ ಅವ್ವ ನಿಮ್ಗೆ ಹೇಳಂತ ಕಳಿಸಿದ್ಲೆ, ಅದಕ್ಕೆ ಬಂದೆ. ನಾಳೆನಾ? ನಾಳೆ. ಅದು ಅವಾಗ ಭಾಳ ಮನ್ಸಿಗೆ ಬಂತಂತ ಹುಡುಗಿ, ಚಲೋ ಐತಂತ. ಅಂದ್ರೆ ಆಲ್ಮೋಸ್ಟ್ ಅಕ್ಕಿ ಮನ್ಸಿಗೆ ಬಂದ ಬಿಟ್ಟೈತಿ, ನಿನಗೆ ಒಂದ್ಸಲ ತೋರಿಸ್ಬೇಕಂತ ಹೇಳಿ ಅಷ್ಟೆ. ಸರಿ ಅಕ್ಕ, ಹೋಗೋಣಂತ. ಸರಿಪ್ಪ, ಊಟಕ್ಕೆ ಅಲ್ಲೇ ಬರ್ತೀಯಾ, ನಿಂದೆ ತರಿಸ್ಲಾ? ಹಾಂ ಬರ್ತೀನಿ, ಅಲ್ಲಿ ಬರ್ತೀನಿ. ಸರಿ, ಹಂಗಿದ್ರೆ ಅಡಿಗೆ ಆಗೈತಿ, ಊಟ ಮಾಡಿ ಬಂದ್ ಮಕ್ಕಳು. ನಾಳೆ ಹೊಂಟೂತ್ಲೆ ಹೋಗ್ಬೇಕು, ಅವ್ರದ್ದು ಊರ ಭಾಳ ದೂರ ಐತಂತ ಅದಕ್ಕೆ. ಸರಿ ಅಕ್ಕ, ಸರಿ. ರಾಣಿ, ಹಾವ ಹೇಳಿದಿಲ್ಲ ಅಮ್ಮ ಹೇಳ್ಕೊಟ್ಟಂಗ. ಏನೋ ಮಾತಾಡ್ತಿರಲ್ಲ ಇವರಿಬ್ರು, ಏನದು? ನೋಡು, ಇದ್ದಿದ್ದ ವಿಚಾರ ಅಭಿಷೇಕಗ ಗೊತ್ತಾಗೋದು ಬೇಡ. ಯಾಕಂತಂದ್ರೆ ಈ ಮದುವೆ ಅವ್ನ ಮನಸ್ಸಿಗೆ ಇಟ್ಟಂಗಿಲ್ಲ. ನಾನು ಭಾಳ ಮನ್ಸಿನ ಕೇಳ್ಕಕ್ಕೆ ಹೋಗಿಲ್ಲ. ನಾಳೆ ಹಣ್ಣಾಕು ಶಾಸ್ತ್ರ ಐತೆ ಅಂತೇಳಿ ಅವ್ನ ಮುಂದೆ ಯಾರು ಹೊಡಿಬೇಡ್ರಿ, ಅಲ್ಲಿ ಹೋದ್ಮೇಲೆ ಅವ್ನು ಗೊತ್ತಾಗ್ಲಿ. ಅಲ್ಲ ಅವ ಹಿಂಗೆ ಹೇಳ್ತೀನಿ, ತಪ್ಪಿಕೋಕ್ ಹೋಗ್ಬೇಡ. ಅವನು ಹುಡುಗಿ ನೋಡ್ಲಿ ಅವ ಒಂದ್ಸಲ, ಯಾಕೆ ಇಷ್ಟು ಅರ್ಜೆಂಟ್ ಮಾಡತ್ತೀನಿ ನೀನು? ಒಂದ್ಸಲ ನೋಡ್ಲಿ, ಅವಂಗೂ ಮನ್ಸಿಗೆ ಬರ್ಲಿ, ಆಮೇಲೆ ಹಣ್ಣು ಹಾಕೋದು. ರಾಣಿ, ನೀ ತಾಯೋ ನಾ ತಾಯೋ? ಅವ್ನು ಒಳ್ಳೇದು ಕೆಟ್ಟದ್ದು ಗೊತ್ತಾಗಬೇಕಾಗಿದ್ದು ನಿನಗಲ್ಲ. ಅಲ್ಲವಾ? ಅಲ್ಲನೂ ಅಲ್ಲ ಬೆಲ್ಲನೂ ಅಲ್ಲ. ಮೊದ್ಲು ಆದಷ್ಟು ಈ ಮದ್ವೆ ಮಾಡಿ ಮುಗಿಸ್ಬಿಡ್ಬೇಕು. ಹುಡುಗಿ ನನಗೆ ಮನಸ್ಸಿಗೆ ಭಾಳ ಬಂದಾಳ, ಅವನಿಗೇನು ಹಣ್ಣು ಹಾಕೋದಂತ ಹೇಳ್ಬೇಡ, ಒಂದು ಚಲೋ ಅರ್ವಿ ಹಾಕೊಂಡು ಬಾನ್. ಸರಿ ಅಮ್ಮ, ನಾನು ಇನ್ನ ಮಲ್ಕೋತೀನಿ. ಅಯ್ಯೋ ದೇವ್ರೆ, ಏನಿದೆ? ಅವ್ವ ನನ್ನ ಹುಡುಗಿ ನೋಡಕ್ಕೆ ಹೋಗೋದಂತ ಹೇಳಿ ಹಣ್ಣು ಹಾಕೋದ ಮಾಡಕತ್ತಾಳಲ್ಲ. ಇಲ್ಲ ಇಲ್ಲ, ನಾನೇ ಮದ್ವೆ ಆದ್ರೆ ರಜನಿಗೆ ಮೋಸನ ಆಕೈತಿ. ನನ್ನ ಮನ್ಸಾರಿ ಇಷ್ಟಪಟ್ಟಿದ್ದು ಹುಡುಗಿನ ರಜನಿ. ಇಲ್ಲ ಇಲ್ಲ, ಹಿಂಗಾಗ್ಬಾರ್ದಿತ್ತು. ಮೊದಲು ರಜನಿ ಕಾಲ್ ಮಾಡ್ತೇನೆ. ಏನಿದೆ ಈ ಹುಡುಗಿ ಫೋನ್ ಎತ್ತತ್ತಿಲ್ಲಲ್ಲ? ಹಲೋ, ಏನಿದೆ? ಓ, ಅಭಿಷೇಕ್ ಕಾಲ್. ಹಲೋ 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 ಅಭಿಷೇಕ್, ಎಲ್ಲಿದ್ದೀರಿ ನೀವು? ನೋಡು ರಜನಿ, ನಾ ಹೇಳೋದನ್ನ ಕರೆಕ್ಟಾಗಿ ಕೇಳಿಸ್ಕೊ. ನಿನಗೆ ನಾನು ಇಷ್ಟನಾ? ಏನ್ರಿ, ಏನು ಅಂತ ಕೇಳತ್ತೀರಿ ನೀವು? ನಾ ಹೇಳಿದಕ್ಕಷ್ಟೇ ಉತ್ತರ ಕೊಡು. ನಾ ಅಂದ್ರೆ ಇಷ್ಟನೇ ಇಲ್ಲ ನಿಂಗೆ? ಇಷ್ಟ ಇದ್ದಿದ್ದ ಕಾಲನ ನನ್ನ ಮದುವೆ ಯಾಕೆ ನೀ ರೆಡಿನಾ? ಇಷ್ಟನಾ? ಅಲ್ರಿ, ಏನು ಕೇಳತ್ತೀರಿ ನೀವು? ಏನು ಮಾತು ಅಂತ ಆಡತ್ತೀರಿ? ನೀವು ಇಷ್ಟ ಆಯ್ತಿದ್ದ ಕಾಲನ ನಾವು ಇಬ್ಬರು ಮದ್ವೆ ಆಗಬೇಕು, ಮುಂದೆ ಚೆನ್ನಾಗಿರ್ಬೇಕು ಅಂಥೇಳಿ ಮಾತಾಡ್ಕೊಂಡಿದ್ದು. ನೀವು ನಿಮ್ಮ ಅಪ್ಪ ಅವನು ನಮ್ಮ ಮನೆಗೆ ಕರ್ಕೊಂಬರ್ತೀನಿ ಅಂತ ಹೇಳಿದ್ರಲ್ಲ. ನೋಡು ರಜನಿ, ಇಲ್ಲಿ ಪರಿಸ್ಥಿತಿ ನಾವು ಅನ್ಕೊಳಂಗಿಲ್ಲ. ನಮ್ಮ ಅವ್ವ ಈಗ ಆಲ್ರೆಡಿ ನಂಗೆ ಹುಡುಗಿ ಹುಡುಕಾತಾಳೆ. ಏನು ಹೇಳತ್ತೀರಿ ನೀವು? ಹುಡುಗಿನ? ನೋಡು ರಜನಿ, ನೀ ಎಮೋಷ್ನಲ್ ಆಗ್ಬೇಡ. ಎಮೋಷ್ನಲ್ ಆಗುವಂಥದ್ದು ಏನೂ ನಡೆದಿಲ್ಲ. ನೋಡು ಪರಿಸ್ಥಿತಿ ಕೈ ಮೀರಿ ಹೋಗೈತಿ. ಇವತ್ತು ಹೇಳಿ ನೋಡಕ್ಕೆ ಕರ್ಕೊಂಡು ಹೋಗಿದ್ಲು, ಆದ್ರೆ ಅಲ್ಲಿ ಹುಡುಗಿ ಭಾಳ ಫಾರ್ವರ್ಡ್ ಇದ್ದದಕ್ಕೆ ನಮ್ಮ ಹುಡುಗಿನ ಒಪ್ಪಲಿಲ್ಲ. ಆದ್ರೆ ಕಳ್ಳು ಬಳ್ಳಾಗ ಒಂದು ಹುಡುಗಿ ಐತಂತ, ಅಕ್ಕಿ ನಮ್ಮ ಅವ್ವನ ಮನಸ್ಸಿಗೆ ಭಾಳ ಬಂದಾಳ. ಹೆಂಗಾರ ಮಾಡಿ ನಾಳೆ ನನ್ನ ಮಗನ ಎಂಗೇಜ್ಮೆಂಟ್ ಮಾಡ್ಬೇಕಂತ ಲೆಕ್ಕಿಟ್ಟಾಳ ನಮ್ಮವ್ವ. ಏನು ಹೇಳತ್ತೀರಿ ನೀವು? ನೋಡು, ನನಗಿಷ್ಟ ಇಲ್ಲ. ನನ್ನ ಮನ್ಸಾರಿ ಇಷ್ಟಪಟ್ಟಿದ್ದು ನೀನೊಬ್ಬಕಿನ ರಜನಿ. ಅಭಿಷೇಕ್, ಏನು ಮಾಡೋದೀಗ? ಅಕ್ಕ ಕೇಳ್ತಿರೋದು, ನಿನಗೆ ನಾ ಅಂದ್ರೆ ಇಷ್ಟನಾ? ನನ್ನ ಮದುವೆ ಆಗ್ತಿ ಅಂತೇಳಿ. ಆಗ್ತೀನಿ, ಆದರೆ ಈಗ ನಮ್ಮವ್ವ ನಾಳೆ ನಂಗೆ ಹೆಣ್ಣು ನೋಡಕ್ಕೆ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿ ನಾಳೆ ಎಲ್ಲಿ ಎಂಗೇಜ್ಮೆಂಟ್ ಮಾಡಕ್ಕದ. ಅದಕ್ಕೆ ನಾವಿಬ್ರು ಓಡೋದು ಮದ್ವೆ ಆಗೋಣ. ಏನು
ಓಡೋಗಿ ಮದ್ವಿನ? ಅಯ್ಯೋ ದೇವ್ರೆ, ಇಲ್ಲ ಇಲ್ಲ, ನನಗೆ ಎಲ್ಲರೂ ಮುಂದೆ ಎಲ್ಲರನ್ನೂ ಒಪ್ಸಿ ಮದ್ವೆ ಆಗ್ಬೇಕಂತ ಆಸೆ ಐತಿ. ನೀವು ನೋಡಿದ್ರೆ ಹಿಂಗೆ ಹೇಳತ್ತೀರಿ? ನನಗೂ ಆಸೆ ಇತ್ತು ರಜನಿ ಮುಂಚೆ, ಆದ್ರೆ ಈಗಿಲ್ಲ. ನಾವು ಹಾಗೆಲ್ಲ ಒಪ್ಸಿ ಮದ್ವೆ ಆಗೋಣ ಅನ್ಕೊಂತ್ರ ನೀ ನನ್ನ ಮರಿಬೇಕಾಕೈತಿ, ನಾನು ನಿನ್ನ ಮರಿಬೇಕಾಕೈತಿ. ಏನಂತೀಯ? ಏನ್ರಿ ನೀವು ನಡುಗ್ ನೀರೊಳಗೆ ಕೈಯ ಬಿಡತ್ತೀರಿ ನನ್ನ? ಏನು ಹಿಂಗೆ ಹೇಳತ್ತೀರಿ? ನೀ ನನ್ನ ಮದ್ವೆ ಆಗ ರೆಡಿನಾ? ಎಲ್ಲಾರನ್ನೂ ಒಪ್ಸಿ ಮದ್ವೆ ಆಗ್ಬೇಕಂತ ನನಗೂ ಆಸೆ ಇತ್ತು, ಆದ್ರೆ ಸಿಚುವೇಶನ್ ಈಗ ಹಂಗಿಲ್ಲ. ಮದ್ವೆ ಆದ್ಮೇಲೆ ಎಲ್ಲರೂ ಒಪ್ಕೊಂಡೆ ಒಪ್ಕೋತಾರೆ. ನೀನಂತೆ ಅನ್ನೋದೇನೈತಿ? ಸರಿ ಸರಿ, ನೀವು ಹೆಂಗೆ ಹೇಳ್ತಿರೋ ಹಂಗೆ. ನೋಡು, ನಾಳೆ ಬೆಳಗ್ಗೆ ನಮ್ಮ ಊರಿನ ಒಂದು ಟ್ರೈನ್ ಐತಿ, ಬೆಳಗ್ಗೆ 3 ಗಂಟೆಗೆ ಐತಿ. ಅಲ್ಲಿ ಒಂದು 12 ಗಂಟೆ 1 ಗಂಟೆಗೆ ರೀಚ್ ಇರ್ತೇನೆ. ಅಲ್ಲೇ ಗುಡ್ದಾಗ ಒಂದು ಶಿವಲಿಂಗನ ಗುಡಿ ಐತಿ ನೋಡು. ನೀ ಅಲ್ಲಿ ಬರ್ತೀಯಾ? ನಾನು ಅಲ್ಲಿ ಬರ್ತೀನಿ. ನನ್ನ ಫ್ರೆಂಡ್ ಅದಾನಲ್ಲ, ರಾಹುಲ್ ಅದಾನಲ್ಲ ನನ್ನ ಫ್ರೆಂಡ್, ಹಾಂ, ಅವಂಗೆ ಎಲ್ಲ ಹೇಳ್ತೀನಿ ಅರೇಂಜ್ಮೆಂಟ್ ಮಾಡಕ್ಕೆ. ಅಲ್ಲಿ ಹೋಗಿ ತಾಳಿ ಕಟ್ಟಿ ಹಾರ ಬದಲಾಯಿಸ್ಕೊಂಡು ಡೈರೆಕ್ಟ್ ರಿಜಿಸ್ಟರ್ ಆಫೀಸ್ಗೆ ಹೋಗಿ ರಿಜಿಸ್ಟರ್ ಮಾಡೇ ಬಂದ್ಬಿಡೋಣ. ರೀ, ಏನ್ರಿ ಇದು? ನಾವು ಮಾಡ್ತಿರೋದು ತಪ್ಪ ಸರಿ? ನನಗೆ ಒಂದು ಗೊತ್ತಾಗತ್ತಿಲ್ಲ. ನೋಡು, ತಪ್ಪಂದ್ರೆ ತಪ್ಪೇ, ಸರಿ ಅಂದ್ರೆ ಸರಿನೇ. ಈಗ ಸಿಚುವೇಶನ್ನು ಹಂಗಿಲ್ಲ. ನಾನು ನಿನ್ನ ಬಿಟ್ಟಿರೋ ಭಾಳ ಶಕ್ತಿ ಇಲ್ಲ ರಜನಿ, ಅರ್ಥ ಮಾಡ್ಕೊ. ಅದಕ್ಕೆ ನಾನು ಈ ಡಿಸಿಷನ್ ತೊಗೊಂಡಿದ್ದೆ. ನನ್ನ ಫ್ರೆಂಡ್ ರಾಹುಲ್ ಹೇಳಿ ನಾನು ಎಲ್ಲ ಅರೇಂಜ್ಮೆಂಟ್ ಮಾಡಿಸ್ತೇನೆ. ನಿನ್ನ ಡಾಕ್ಯುಮೆಂಟ್ಸ್ ಒಂಚೂರು ಕಳಿಸ್ತೀಯಾ? ಅಲ್ಲಿ ರಿಜಿಸ್ಟರ್ ಆಫೀಸ್ಗೆ ಬೇಕಲ್ಲ? ಅಯ್ಯೋ ದೇವ್ರೆ, ಇದೆಲ್ಲ ನಮ್ಮ ಮನೆಯೊಳಗೆ ಗೊತ್ತಾದ್ರೆ? ಗೊತ್ತಾಗುತ್ತೆ, ಆದ್ರೆ ಒಂದು ಸ್ವಲ್ಪ ಸಿಟ್ಟು ಮಾಡ್ಕೋತಾರೆ, ಸರ್ವೇ ಸಾಮಾನ್ಯ. ಆಮೇಲೆ ಎಲ್ಲರೂ ಒಪ್ಕೊಂಡೇ ಒಪ್ಕೋತಾರೆ. ಈಗ ನಾವು ಈ ಕ್ಷಣ ಬಿಟ್ವಿ ಅಂತಂದ್ರೆ ನೀನು ನಾನು ಮರಿಬೇಕಾಗ್ತೈತೆ ನೋಡು. ಇಲ್ಲ ಇಲ್ಲ, ಹಂಗನ್ನಕ್ಕೆ ಹೋಗ್ಬಿಡ್ರಿ, ನಾ ಮದ್ವೆಗೆ ರೆಡಿ. ನಾಳೆ ಎಲ್ಲಿ ಬರಬೇಕು? ಎಷ್ಟೊತ್ತಿಗೆ ಬರಬೇಕು? 12 ಗಂಟೆಗೆ ನೀನು ಗುಡ್ಡದಂತೆಗೆ ಇರ್ಬೇಕು. ಅಲ್ಲೇ ಎಲ್ಲ ಅರೇಂಜ್ಮೆಂಟು ಆಗಿರುತ್ತೆ. ನಿನ್ನ ಜೊತೆ ಯಾರಾದರೂ ಕರ್ಕೋತೀಯಾ? ಬೆಸ್ಟ್ ಫ್ರೆಂಡ್ ಇರೋದು ಅಂತಂದ್ರೆ ಅಮೂಲ್ಯ ಒಬ್ಬಕ್ಕಿನ. ಆದ್ರೆ ಅಕ್ಕಿ ಇದನ್ನೆಲ್ಲ ಕೇಳಿದ ತಕ್ಷಣ ಏನಂತಾಳೋ ಏನೋ ಅನ್ನೋದೇ ಭಯ. ಆಕೆಗೆ ಈ ಥರ ಅಂತ ಹೇಳ್ಬೇಡ. ಏನಾದರೂ ಒಂದು ಹೇಳಿ ಅಲ್ಲಿ ತನಕ ಕರ್ಕೊಂಡು ಬಾ. ಅಲ್ಲೆಲ್ಲ ಸಿಚುವೇಶನ್ ನೋಡಿ ತಣ್ಣಗೆ ಅರ್ಥ ಆಗುತ್ತೆ. ಸರಿ ರೀ, ಸರಿ. ನೋಡು, ನನಗೆ ಮತ್ತೆ ಕಾಲ್ ಮಾಡೋಕ್ಕಾಗಿಲ್ಲ. ಈಗ ಕಾಲ್ ಮಾಡಿದ್ರೆ ಡೌಟ್ ಬರ್ತೈತಿ. ಒಂಚೂರು ನಮ್ಮವ್ವ ಡೌಟ್ ಬಂದರೂ ನಾಳೆ ನಾನು ಎಲ್ಲಿ ಹೋಗ್ಕೊಬಿಡಂಗಿಲ್ಲ ನಮ್ಮವ್ವ. ನಾನು ಹೆಂಗಾರ ಮಾಡಿ ನೀನು ತಪ್ಪಿಸ್ಕೊಂಡು ಬರ್ತೀನಿ. ಹಾಂ, ನೀ ರೆಡಿಯಾಗಿರೋ, ವಾಪಸ್ ನಂಗೆ ಕಾಲ್ ಮಾಡಬೇಡ. ಅಲ್ಲೇ ಬಂದು ನಾನು ಕಾಲ್ ಮಾಡ್ತೀನಿ. ಸರಿ ಸರಿ, ನಾನು ಫೋನ್ ಇಡ್ತೀನಿ. ಏನಿದು? ಅಯ್ಯೋ ದೇವ್ರೆ, ಎಲ್ಲ ನಿನ್ನ ಮೇಲೆ ಭಾರ ಹಾಕೇನಪ್ಪ. ನೀನೇ ನನ್ನ ಕಾಪಾಡಬೇಕು. ಏನು ಮಾಡತ್ತೀವ ನೀನು? ಏನಿಲ್ಲ ಮಮ್ಮಿ, ಓದ್ಕೋಬೇಕಾಯ್ತು. ನಮ್ಮ ಹತ್ರ ಬಂತಲ್ಲ. ಅಲ್ಲ, ನಾಳೆ ನಿಮ್ಮ ಅಪಾರ ಫ್ರೆಂಡ್ ಮಗನ ಮದುವೆ ಐತಲ್ಲ, ಅಲ್ಲಿ ಬರ್ತೀಯಾ? ಆಯ್ನ ನೀನು ಪಾಪ ಹೊಂಟಿರಲ್ಲ ಮಮ್ಮಿ, ನಾ ಮತ್ತೆ ಯಾಕೆ ಬರ್ಬೇಕು? ಭಾಳ ಚಲೋ ಅವ್ರೆ, ಇದ್ದಂತಾರದಾರೆ. ನಿನ್ನ 4 ಮಂದಿ ನೋಡಿದ್ರೆ ನಿಂಗೂ ಒಂದೆರಡು ಒಳ್ಳೆ ಸಂಬಂಧಗಳು ಕೂಡಿ ಬರ್ತಾವೆ. ಕೇಳ್ತಾರೆ, ಹೆಣ್ಮಕ್ಳು ವಯಸ್ಸಿಗೆ ಬಂದಮೇಲೆ ಎಲ್ಲ ಫಂಕ್ಷನ್ಗೂ ಅಡ್ಡಾಡ್ಬೇಕಲೇ ಅಂದ. ನಮ್ಮ ಮನೆಯಾಗ ಒಂದು ಹೆಣ್ಣು ಐತಿ ಅಂತ ಏನಾದ್ರು ಗೊತ್ತಾಗೋದು. ಓಹೋ, ನಿನಗೆ ಅಷ್ಟು ಲಗು ಬೇಸರ ಆದ್ನೇನವ ನಾನು? ಈಗ ನನ್ನ ಮದುವೆ ಮಾಡಿ ಅಟ್ಬಿಡ್ಬೇಕಾ ನೀನು? ಅರ್ಥ ಮಾಡ್ಕೊಲಿ. ಈಗ ಸಮಾಜ ಭಾಳ ಕೆಟ್ಟೈತಿ, ಕಾಲ ಚಲೋ ಇಲ್ಲೀಗ. ನೋಡಿದಿಲ್ಲ, ಬಾಜುಕಿನ ಮನಿ ಒಬ್ಬಕ್ಕೆ ಮಗಳ ಎಷ್ಟು ಚಂದಿದ್ಲ, ಎಷ್ಟು ಒಳ್ಳೆ ಹುಡುಗಿ ಅಂತ ಅವನ ಜೊತೆ ಓಡೋದು ನೋಡಿದಿ. ಹಾಂ, ಅದಕ್ಕೆ ಈ ತಂದೆ ತಾಯಿ ಮಕ್ಕಳನ್ನ ಭಾಳ ಚಂದಗೆ ಚಲೋ ತಂಗಿ ಮನೆ ಕೊಡಬೇಕು ಅಂತ ಆಸೆ ಪಟ್ಟಿರ್ತಾರ. ಮಕ್ಳು ಹಿಂಗೆ ಮಾಡಂತಲೇ ಭಾಳ ಬೇಸರಕ್ಕೈತಿ. ಓಹೋ ಅಂದ್ರೆ ನಿನ್ನ ಪ್ರಕಾರ ನಾನು ಒಂದು ಹುಡುಗನ ಇಷ್ಟಪಟ್ಟು ಓಡಕ್ಕೇನಿ ಅಂತಾನ? ಛೀ, ಹೊಲಸ್ ಬಿಡ್ತಾನೆ. ಅಲ್ಲೇ ಹಂಗೆ ಹೇಳಿಲ್ಲ, ಅಂದ್ರೆ ಕಾಲ ಭಾಳ ಕೆಟ್ಟೈತಿ. ನಾವು ಒಳ್ಳೆಯವರಿದ್ರು ನಮ್ಮ ಜೊತೆ ಇರೋರು ಒಳ್ಳೆಯವ್ರು ಇರಂಗಿಲ್ಲ. ನಮ್ಮ ತಲೆ ಕೆಡಿಸಿ ಹಾರ್ಗೆಡಿ ಶುದ್ಧ ಹಳ್ಳ ಹಿಡ್ಸೋರು ಇರ್ತಾರೆ. ಅದಕ್ಕೆ ನನ್ನ ಮಗಳ ಜೀವನ ಚಂದಿಗೆ ಇರ್ಬೇಕಂತ ನನಗೂ ಆಸೆ ಐತಲ್ಲ. ವಾ, ನೀನು ತಲೆ ಕೆಡ್ಸ್ಕೊಬೇಡ. ನಾನೇನು ಆ ಥರ ಮಾಡಂಗಿಲ್ಲ. ನೀನು ಅಪ್ಪ ನೋಡಿದ ಹುಡುಗನ ನಮ್ಮ ಮದುವೆ ಆಗ್ತಾನೆ, ಆಯಿತಾ? ಇಲ್ಲವಾ, ನೀ ನನ್ನ ಮಗ ಬಂಗಾರ ಇತ್ತಿ. ನಾ ಹಂಗೆ ಅನ್ನಿ ಅಂದ್ರೆ ಕಾಲು ಹಿಂಗೈತವ. ನಾವು ಚಲೋ ತಂಗಿನೋ, ನಾನು ನಿಮ್ಮ ಒಳ್ಳೇದಕ್ಕಲ್ಲೇ ಬಡ್ದಾಡೋದು. ಎಂಥ ಹುಡುಗನ ಮದುವೆ ಆಗಿ ಹೋದ್ರೆ ಜೀವನ ಕಷ್ಟಕ್ಕೈತಲ್ಲ. ನಾವು ಹಿಂದೆ ಮುಂದೆ ನೋಡಿ ಮದುವೆ ಮಾಡಿದ ಮದುವೆನೇ ಏನು ಕಾಲದ ನೆಟ್ಟಗ ನಿಲ್ಲಂಗಿಲ್ಲ. ನೀವು ಮಾಡಿದ ಮದುವೆ ನೆಟ್ಟಗ ನಿಲ್ಕೋತಾವನ್ಲೇ. ಅದಕ್ಕೆ ನನ್ನ ಜೊತೆ ಬಾ. ಹಂಗೆ ನಿಂಗೇನು ಇಷ್ಟಲಗು ಮದುವೆ ಮಾಡಂಗಿಲ್ಲ. ನಮ್ಮ ಮನೆಗೆ ಒಂದು ಹೆಣ್ಣೈತಿ, ಒಂದು 4 ಮಂದಿ ನೋಡಲಿ ಹೆಂಗದಾಳಪ್ಪ. ಪೂಜಾ, ಸಿದ್ಧಾರ್ಥನ ಮಗಳು, ಅಮೂಲ್ಯ ಅಂತ ಎಲ್ಲರಿಗೂ ಗೊತ್ತಾಗಲಿ. ಒಂದು 4-5 ಮಂದಿ ಚಲೋ ಮಂಟ ನಮಗೂ ಬರ್ತಾವಂತ ಆಸೆ ಅಷ್ಟೆ. ಸರಿ, ಆಯಿತು, ಬರ್ತೇನಂತ. ಸರಿ, ನೀವು ಓದ್ಕೋ. ಚಾಗಿ ಮಾಡ್ಕೊಡ್ಲೇನೆ? ಬೇಡ, ಹಾಂ, ಬೇಕಾದ್ರೆ ಕರಿತೀನಿ. ಹೋಗಿ. ಸರಿ, ನಾಳೆ ಒಂದು ಒಳ್ಳೆ ಡ್ರೆಸ್ ಹಾಕೋ. ಅಂಥದಿಂಥದ್ದು ಹಾಕೋಬೇಡ ಮತ್ತೆ. ಹೂನಮ್ಮ, ಸಾರಿನೇ ಉಟ್ಕೋತೇನೆ, ಆಯ್ತಾ? ಅಯ್ಯೋ, ನನ್ನ ಮಗಳು ಹೇಳಿದ ಮಾತೆಲ್ಲ ಕೇಳತ್ತತ್ವ. ಬಂಗಾರಿ. ಆಯ್ತು.
ಕಾಲ್ ಓ ರಜನಿ ಹಲೋ 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 ರಜನಿ ಯಾಕೆ ಇಷ್ಟೊತ್ತನೇ ಕಾಲ್ ಮಾಡಿ ಏನಾದರೂ ಪ್ರಾಬ್ಲಮ್ಮ ಏನಾದರೂ ಬೇಕಿತ್ತಾ ಏನಿಲ್ಲ ಅಮ್ಮು, ಅದು ಸ್ವಲ್ಪ ನಾಳೆ ಒಂದು ಇಂಪಾರ್ಟೆಂಟ್ ಕೆಲಸ ಐತಿ, ನನ್ನ ಜೊತೆ ಬರ್ತೀಯಾ? ಇಂಪಾರ್ಟೆಂಟ್ ಕೆಲಸನ ಏನು ಅದು ಅದು ನಂಗೆ ಬೇಕಾದವರೊಬ್ಬರು ನಾಳೆ 12 ಗಂಟೆಗೆ ಮೀಟ್ ಆಗ್ತೀನಿ ಅಂತ ಹೇಳಾರ. ಅಲ್ಲಿ ನಂಗೆ ಒಬ್ಬಕ್ಕಿಗೆ ಹೋಗೋಕೆ ಆಗಂಗಿಲ್ಲ. ನಮ್ಮ ಊರವ್ರೆ ಅವ್ರೆ, ಅದಕ್ಕೆ ನೀನು ನನ್ನ ಜೊತೆ ಬರ್ತೀಯಾ? ನೀವು ಮೂರವರು ಅಂತೀಯ, ನಾ ಯಾಕೆ ಬರ್ಬೇಕು? ನೀವು ಹಬ್ಬಕ್ಕೆ ಹೋಗಿ ಮೀಟ್ ಆಗ ಅಲ್ಲ. ಅಲ್ಲ ಬರ್ತಿದ್ನೇನೋ, ನಾಳೆ ನಮ್ಮ ಮಮ್ಮಿ ಒಂದು ಅರ್ಜೆಂಟ್ ಫಂಕ್ಷನ್ ಹೇಳಲ್ವ, ಹೋಗ್ಲೇಬೇಕಾ? ಜಸ್ಟ್ ಈಗಾರೆ ಕಮಿಟ್ ಆಗ್ಬಿಟ್ಟೆ ನನ್ನ ಮಮ್ಮಿಗೆ. ನಾ ಬರಲಿಲ್ಲ ಅನ್ಕೋ ಊರು ಕೇರಿ ಒಂದಾಗ್ಬಿಡ್ತೈತವ, ಅದಕ್ಕೆ ನಾ ಏನು ಬರಂಗಿಲ್ಲ, ನೀ ಹೋಗ್ಬಾ ಪ್ಲೀಸೇ. ಅಲ್ಲ ನಂಗೆ ಅಲ್ಲಿ ಒಬ್ಬಕ್ಕಿಗೆ ಅವ್ರ ಜೊತೆ, ಅಂದ್ರೆ ಅವ್ರು ಗಂಡ್ಮಕ್ಳು ಅದಾರ, ಅವ್ರ ಜೊತೆ ಹೋಗೋಕ್ಕೆ ಒಂಥರ ಯಾರು ಏನರ ಮಾತಾಡೋದು, ನಾವಿಬ್ಬರು ಹುಡುಗಿಯರಿದ್ರೆ ಯಾರು ಏನೋ ತಿಳ್ಕೊಳಂಗಿಲ್ಲಲ್ಲ. ಅಷ್ಟೆಲ್ಲ ಇದ್ರೆ ಅವ್ರ ಜೊತೆ ಯಾಕೆ ಮಾತಾಡ್ತೀಯ? ಯಾರು ಏನು ತಿಳ್ಕೊತಾರ? ನಿಮ್ಮ ಊರವ್ರಲ್ಲ, ನಿಮ್ಮ ಅಪ್ಪ ಅವ್ಗೆ ಗೊತ್ತಲ್ಲ ಅವ್ರ. ಗೊತ್ತು ಪ್ಲೀಸ್ಲೇ. ನೀ ಹಿಂಗೆಲ್ಲ ಕೇಳ್ಬೇಡಮ್ಮ. ನೋಡು, ನಂಗೆ ನಾಳೆ ಒಂದು ಫಂಕ್ಷನ್ ಐತಿ, ಅದಕ್ಕೆ ಹೋಗ್ಲೇಬೇಕು. ಎಷ್ಟು ಗಂಟೆಗೆ ಇರೋದು? ಮದ್ವಿವಾ ಒಂದು ಗಂಟೆಗೆ ಅದು ಹೋಗ್ಲೇಬೇಕಲ್ಲಿ. 1 ಗಂಟೆಗೆ ಅಂದ್ರೆ ನಾ ಇಲ್ಲಿ 12 ಗಂಟೆಗೆ ಹೋಗ್ಬೇಕು, ನನ್ನ ಜೊತೆ ಬಾ. ಆಮೇಲೆ ನೀವು 1 ಗಂಟೆಗೆ ಮದುವೆಗೆ ಹೋಗುವಂತಿ. ಅಯ್ಯೋ ಲೇಟ್ ಆದ್ರೆ ನಮ್ಮ ಅವ್ವ ಬೈದ ಬಿಡ್ತಾಳೆ. ಪ್ಲೀಸ್ ಇದೊಂದು ಹೆಲ್ಪ್ ನೀ ಮಾಡಲೇಬೇಕು ನಂಗೆ. ಏನು ಧರ್ಮ ಸಂಕಟ. ಸರಿ, 12:15 ಅಂದ್ರೆ ಬಂದು ಬಿಟ್ಬಿಡ್ಬೇಕು. ನಾನು ಪಟ್ನ ಮನೆಗೆ ಬಂದ್ಬಿಡಕ್ಕೆ. ಹ್ಞೂ ಪ್ಲೀಸಾ. ಸರಿ ಬರ್ತೇನೆ ಬಿಡು, ಅದಕ್ಕೆ ಯಾಕೆ ಅಷ್ಟು ಪ್ಲೀಸ್ ಅಂತ ಕೇಳ್ತೀಯ? ಅಲ್ಲೇ ಏನಪ್ಪ ನಿಂದೇನು ಅರ್ಥ ಆಗಿಲ್ಲ, ಏನು ಬಾಯ್ ಬಿಟ್ಬಾರೆ ಹೇಳತ್ತಿಲ್ಲ, ನಮ್ಮ ಊರನ್ನವ್ರು ಮೀಟಕ್ಕೇನೆ ಅನ್ನತ್ರಿ. ಸರಿ ನಿಮ್ಮಪ್ಪ ಏನಾರ ಕೊಟ್ಕಶಾರ? ಹ್ಞೂ ಸ್ವಲ್ಪ ಚಟ್ನಿ ಪುಡಿ ರೊಟ್ಟಿ ಅದು ಖಾಲಿ ಆಗಿದ್ವಲ್ಲ, ಅವನ್ನೆಲ್ಲ ಕೊಟ್ಕಸ್ತಾರೆ, ಸ್ವಲ್ಪ ದುಡ್ಡು ಕೊಟ್ಕಸ್ತಾರೆ ಅಂತವ್ರ ಕೈಯಾಗ, ಅದಕ್ಕೆ ಅದೆಲ್ಲ ಹೋಗಿ ಇಸ್ಕೊಂಡು ಬರ್ಬೇಕು. ಹೌದಾ, ಸರಿ. ನಿಮ್ಮ ಪಪ್ಪಾಗ ನಿಮ್ಮ ಊರಾಗ ಮಿಡಿಗ ಉಪ್ಪಿನಕಾಯಿ ಹಾಕ್ತಾರಲ್ಲ, ಅದೊಂದು ಬಾಟಲ್ ಕೊಟ್ಟು ಕಳ್ಸಂತ ಹೇಳಿ. ನಂಗೆ ಭಾಳ ಇಷ್ಟ ಆಗ್ಬಿಟ್ಟ ಉಪ್ಪಿನಕಾಯಿ. ಅವನು ಕೇಳತ್ತಿದ್ಲ, ಭಾಳ ಚಲೋ ಹಾಕ್ತಾರ ಅವ್ರಂತೇಳಿ. ತರಿಸ್ತೀಯಾ? ಹಾಂ ಇವತ್ತು ಫೋನ್ ಮಾಡಿ ಹೇಳ್ತೀನಿ, ನಾಳೆ ಒಂದು ಬಾಟ್ಲ್ ಹೆಚ್ಚಾಗಿ ಇಡ್ರಿ, ನಿಮ್ಮ ಮನೆಗೆ ಒಂದು ಬಾಟಲ್ ಕೊಟ್ಟು ಕಳಿಸ್ತೀನಿ. ಹಾಂ ಸರಿ, ನಾಳೆ ಮಿಸ್ ಮಾಡಬಾರ್ದು, ಬೇಗ ಬರ್ಬೇಕು. ಇಲ್ಲಪ್ಪ, ಮಿಸ್ ಮಾಡಂಗಿಲ್ಲ, ಬರ್ತೀನಿ. ಇಲ್ಲ ಸರಿ, ಬಾಯ್.